ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ವಾರ್ಡ್ರೋಬ್ ಟೂರ್ ಮಾಡಿದಾಗ ತುಂಬಾ ಜನ ಕಂಪ್ಲೇಂಟ್ ಇತ್ತು, ನಾನು ಕರೆಕ್ಟ್ ಆಗಿ ನನ್ನ ಡ್ರಾಸ್ನೆಲ್ಲ ತೋರಿಸಿಲ್ಲ ಅಂತ. ಅದಕ್ಕೋಸ್ಕರ ಅಂತ ಈ ವಿಡಿಯೋ ಮಾಡ್ತೇನೆ ಅಂತ ಹೇಳಕ್ಕಾಗಲ್ಲ. चीटिंग करता है तू, चीटिंग 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 करता है तू. But a lot of you asked about my accessories, so ಈ ವಿಡಿಯೋ ನನ್ನ accessories collections ನ ನಿಮಗೆ ತೋರಿಸಲಿಕ್ಕೆ. ಬನ್ನಿ, let's get started with the video. सत्य भाव में कोपवे नन्नली चींट बाग डम डम. ಇದು ನನ್ನ 4 ಡ್ರಾಯರ್ಸ್ ಇಲ್ಲಿರೋದು. ಅದರಲ್ಲಿ ಈ ಕಂಪಾರ್ಟ್ಮೆಂಟ್ ಅಲ್ಲಿ ನನ್ನ ಆಕ್ಸೆಸರೀಸ್ ನಾನು ಇಟ್ಕೊಂಡಿದ್ದೀನಿ. ದಿಸ್ ಹೋಲ್ ಡ್ರಾಯರ್ ಇಸ್ ಡೆಡಿಕೇಟೆಡ್ ಟು ಮೈ ಆಕ್ಸೆಸರೀಸ್. ಏನಿದು ಆಕ್ಸೆಸರೀಸ್ ಕಲೆಕ್ಷನ್ ತೋರಿಸ್ತೀನಿ ಅಂದ್ಬಿಟ್ಟು ಸುಮ್ಮನೆ ಈ ತರ ಬೆಡ್ ಮೇಲೆ ಕೂತಿರಲ್ಲ ಅನ್ಕೊಂಡ್ರ, ಈಗ ಬರುತ್ತೆ ನೋಡಿ. ಅಂಗಡಿ ನಂಬರ್ 1, ನೆಕ್ಸ್ಟ್ ಅಂಗಡಿ ನಂಬರ್ 2, ಅಂಗಡಿ ನಂಬರ್ 2. ನನ್ನ ಅಂಗಡಿ ನಂಬರ್ 1 and 2 ಅಲ್ಲಿರೋದು ಕಂಪ್ಲೀಟ್ ಇಯರಿಂಗ್ ಸೆಕ್ಷನ್. ಓ 1 ಸೆಕೆಂಡ್, ಅಂಗಡಿ ನಂಬರ್ 3 ಕೂಡ ಬರುತ್ತೆ ಇಯರಿಂಗ್ಸ್ಗೆ. ಸೊ ಅಂಗಡಿ ನಂಬರ್ 3 ಇಸ್ ಹಿಯರ್. ಇಷ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್. ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೇರೆ ಕಲೆಕ್ಷನ್ಸ್ ಬರುತ್ತೆ. ಅದಕ್ಕೆ ನಮ್ಮ ಮುಂಚೆ ನಿಮ್ಗೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ಬಿಡ್ತೀನಿ, ಬನ್ನಿ. ಸೊ ಈ ದೊಡ್ಡ ಕಂಪಾರ್ಟ್ಮೆಂಟ್ ಬಾಕ್ಸ್ ಬಂದು ಇದರಲ್ಲಿ ನಾನು ನನ್ನ ಇಂಡಿಯನ್ ಜ್ಯುವೆಲ್ರಿನ ಇಟ್ಕೊಂಡಿದ್ದೀನಿ. ಲೈಕ್ ಜುಮ್ಕೀಸು ಮತ್ತೆ ಚಿಕ್ಕ ಜುಮ್ಕೀಸು, ದೊಡ್ಡ ಹ್ಯಾಂಗಿಂಗ್ಸ್, ಈ ತರದೆಲ್ಲ ಇದರಲ್ಲಿದೆ. ಅಂಡ್ ಈ ಬಾಕ್ಸ್ ಚಿಕ್ಕ ಬಾಕ್ಸ್ ಅಲ್ಲಿ ಬಂದು ನನ್ನ ವೆಸ್ಟರ್ನ್ ಇಯರಿಂಗ್ಸ್ ಕಲೆಕ್ಷನ್ ಇದೆ. ಇದು ಆಲ್ಸೋ ಈ ಬಾಕ್ಸ್ ನಾನು ನನ್ನ ಶೂಟಿಂಗ್ ತಗೊಂಡು ಹೋಗ್ತೀನಿ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಅಂಡ್ ಈ ಪೌಚ್ ನ ಯಾಕೋ ಮರ್ತೋಗ್ತಾ ಇದೆ. ಈ ಪೌಚ್ ಅಲ್ಲಿ ಹೆವಿ ಜುಮ್ಕಿ, ಹೆವಿ ಜ್ಯುವೆಲ್ರಿಗಳಿದೆ. ದಿಸ್ ಇಸ್ ವೆರಿ ಹೆವಿ, ಐ ನೋ. ಈ ತರದ್ದು ನನಗೆ ಸಲ್ವಾರ್ಗೆಲ್ಲ ಹಾಕಕ್ಕೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಕ್ಯಾರಿ ಮಾಡ್ತೀನಿ. ಸಿಕ್ಕಾಪಟ್ಟೆ ದೊಡ್ಡದು ಅನ್ಸೋದೆಲ್ಲ ಇಲ್ಲಿರುತ್ತೆ ಅಂಡ್ ಮೀಡಿಯಂ ಸೈಜ್ ಇದೆಲ್ಲ ಇಲ್ಲಿರುತ್ತೆ. ಪ್ರತಿಯೊಂದು ಇಯರಿಂಗ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲಿಕೇಶನ್ ಕೊಡಕ್ ಆಗೋದಿಲ್ಲ, ಯಾಕೆಂದ್ರೆ ನಾನು ಅವಾಗ ಒಂದ್ ವಿಡಿಯೋ 10 ವಿಡಿಯೋ ಮಾಡ್ಬೇಕಾಗತ್ತೆ. ಒಂದೊಂದು ಏನೇನು ಎಕ್ಸ್ಪ್ಲೇನ್ ಮಾಡ್ಲಿ, ಏನಿದೆ ಇದರಲ್ಲಿ. ಸೊ ಬೇಸಿಕ್ಲಿ ನನ್ನ ಇಂಡಿಯನ್ ಈ ಜುಮ್ಕಿ ಕಲೆಕ್ಷನ್ ಎಲ್ಲ ನಾನು ಎಲ್ಲಂದ್ರಲ್ಲಿ ಲೈಕ್ ಜಯನಗರ್ 4th ಬ್ಲಾಕ್ ಎಲ್ಲೋ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಣಿಸ್ತಾರೆ ತಗೊಳ್ಳೋದು. ಬನಶಂಕರಿ ಬಿಡಿ ಯೂಶಲಿ ಇಲ್ಲೇ ಓಡಾಡ್ತಿರ್ಬೇಕಾದ್ರೆ ನನಗೆ ಕಣ್ಣಿಗೆ ಕಾಣಿಸಿದ್ದನ್ನ ನಾನು ತಗೊಂಡಿದ್ದೀನಿ. ಆನ್ಲೈನ್ ಅಂತ ನಾನು ಏನು ಇಂಡಿಯನ್ ಕಲೆಕ್ಷನ್ ಇದೆಲ್ಲ ನಾನು ಶಾಪ್ ಮಾಡಿಲ್ಲ. ಅಂಡ್ ಇಲ್ಲಿ ನನ್ನ ಶೂಟಿಂಗಿಗೆ ನಾನು ಯೂಸ್ ಮಾಡುವಂತ ನನ್ನ ವೆಸ್ಟರ್ನ್ ಕಲೆಕ್ಷನ್ಸ್ ಎಲ್ಲ ಆಕ್ಚುಲಿ ಇಲ್ಲಿ ಒಂದು ಅಂಗಡಿ ಇದೆ, RR ನಗರಲ್ಲಿ ಒಂದು ಅಂಗಡಿ ಇದೆ. ಸೊ ಅಲ್ಲಿ ಕೆಲವೊಂದು ಇದನ್ನ ಸೋರ್ಸ್ ಮಾಡಿದ್ದೀನಿ ಅಂಡ್ ಇನ್ನು ಸ್ವಲ್ಪ ಇದನ್ನ ನಾನು ಆನ್ಲೈನ್ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇಯರಿಂಗ್ಸ್ ಕಲೆಕ್ಷನ್. ಇವಾಗ ನೆಕ್ಸ್ಟ್ ಬರುತ್ತೆ ನನ್ನ ನೆಕ್ಲೆಸಸ್ ಕಲೆಕ್ಷನ್. ಸೊ ಇದು ನನ್ನ ನೆಕ್ಲೆಸಸ್ ಕಲೆಕ್ಷನ್. ಇದ್ರ ಜೊತೆ ಅದ್ರ ಇಯರಿಂಗ್ ಕೂಡ ಇದೆ. ಸೊ ಇದ್ರ ಪೇರ್ ಇಯರಿಂಗ್ಸ್ ಇದರಲ್ಲೇ ಇದೆ. ಅಂಡ್ ಇದು ನಿಮ್ಗೆ ಆಲ್ರೆಡಿ ನಾನು ತೋರಿಸುತ್ತೀನಿ, ನನ್ನ ಶೂಟಿಂಗ್ಗೆ ಕ್ಯಾರಿ ಮಾಡುವಂತ ಆಕ್ಸೆಸರಿ ಪೌಚ್. ಇದರಲ್ಲಿ ಒಂದು ರಾಶಿ ಇದೆ, ಅದನ್ನ ಕೂಡ ಇವಾಗ ತೆಗೆದು ನಿಮ್ಮ ಮುಂದೆ ಇಡುತ್ತೇನೆ. ಸೊ ಇಷ್ಟು ನನ್ನ ಕಲೆಕ್ಷನ್. ಯೂಶಲಿ ಈ ತರ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ರೆ ಈ ತರ ಜ್ಯುವೆಲ್ರಿಗಳು ಬೇಗ ಈ ಕಪ್ಪಗಾಗಲ್ಲ ಅಂತ ಹೇಳ್ತಾರೆ. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಕಾಟನ್ ಹಾಕಿ ಇಡಬೇಕು ಅಂತ ಹೇಳ್ತಾರೆ. ಆಲ್ಸೋ ಯುವರ್ ಗೋಲ್ಡ್ ಜ್ಯುವೆಲ್ರಿ ನೀವು ಈ ತರ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಮತ್ತೆ ಈ ತರ ಕಾಟನ್ ಹಾಕಿ ಇಟ್ರೆ ನಿಮ್ಗೆ ಈ ಕಲರ್ ಫೇಡ್ ಆಗೋದು, ಕಲರ್ ಹೋಗುವಂಥದ್ದು, ಕಪ್ಪಾಗೋದು ಆಗಲ್ಲ ಜ್ಯುವೆಲ್ರಿ ಅಂತ ಹೇಳ್ತಾರೆ. ಇದು ಎಲ್ಲ ನಿಮ್ಗೆ ಫಂಕ್ಷನ್ ಗಳಿಗೆ ಹಾಕೊಳ್ಳುವಂತ ನೆಕ್ಲೆಸಸ್, ಟ್ರೆಡಿಷನಲ್ ವೇರು. ಇದೊಂದು ಸ್ವಲ್ಪ ವೆಸ್ಟರ್ನ್ ಬರುತ್ತೆ. ಸೊ ಈ ಜ್ಯುವೆಲ್ರಿ ಬಂದ್ಬಿಟ್ಟು ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಟೈಮಲ್ಲಿ ಏನೋ ತೊಗೊಂಡಿದ್ದು ಅನ್ಸುತ್ತೆ. ಆವಾಗ ನಾನು ನಂದು ಗ್ರೀನ್ ಕಲರ್ ಲೆಹೆಂಗಾ ಹಾಕಿದ್ದೆ, ಅದಕ್ಕೆ ತೊಗೊಂಡಿದ್ದು. ಇದು ನನ್ನ ಕಸಿನ್ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಉಪ್ಸ್, ಇಯರಿಂಗ್ಸ್ 2 ದವಾಕೊಂಡ್ಬಿಟ್ಟಿದ್ದಾವೆ ರೀ. ಯೂಶಲಿ ನಾನು ಜ್ಯುವೆಲ್ರಿ ತೊಗೊಂಡ್ರೆ ಯಾವ್ದು ಮದುವೆಗಿದ್ವಿ ಅದೇ ತೊಗೋತೀನಿ. ನಾನು ಇಲ್ಲಾಂದ್ರೆ ನಾನು ಎವ್ರಿ ಡೇ ಲೈಫಲ್ಲಿ ಏನು ಅಷ್ಟು ಯೂಸ್ ಮಾಡಲ್ಲ ಈ ಥರ ಜ್ಯುವೆಲ್ರಿ. ಇದೊಂದು ಸಿಂಪಲ್ ನೆಕ್ಲೆಸ್. ಆ್ಯಂಡ್ ಇದು ಪರ್ಲ್. ನನ್ನ ಫ್ರೆಂಡ್ ಕಿರಣ್ ಅಂತ ಇದ್ದಾನೆ, ಅವನು ಜರ್ಮನಿಲಿರೋದು. ಸೊ ಜರ್ಮನಿಯಿಂದ ನನಗೆ ಈ ಪರ್ಲ್ ನೆಕ್ಲೆಸ್ನ ಗಿಫ್ಟ್ ಮಾಡಿದ್ದು ಮೈ ವೆರಿ ಗುಡ್ ಫ್ರೆಂಡ್. ಇದು ನಾನೇ ತೊಗೊಂಡಿದ್ದು, ಯಾವುದೋ ಶೂಟಿಂಗಿಗೆ ಅರ್ಜೆಂಟಾಗಿ ಬೇಕಿತ್ತು ಅಂತ ತೊಗೊಂಡೆ. ಶೂಟಿಂಗಿಗೂ ಯೂಸ್ ಮಾಡಲಿಲ್ಲ, ರಿಯಲ್ ಲೈಫಲ್ಲಂತೂ ನಾನು ಬಿಡಿ ಅದ್ರದ್ದು ಹಾಕೊಳ್ಳೋದೇ ಇಲ್ಲ. ಒಂದು ಸೀರಿಯಲ್ಗೆ ನಾನು ಈ ಥರ ಜ್ಯುವೆಲ್ರಿ ಎಲ್ಲ ಹಾಕ್ತಾ ಇದ್ದೆ. ಸೊ ಐ ಹ್ಯಾವ್ ದೀಸ್ ಚೇನ್ಸ್. ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಸೀರಿಯಲಿಗೆ ಬೇಕಾಗುತ್ತೆ ಅಂತಲೇ ಇಟ್ಕೊಂಡಿದ್ದೀನಿ ಅಷ್ಟೇ, ಅದು ಬಿಟ್ಟು ನಥಿಂಗ್ ಎಲ್ಸ್. ಆ್ಯಂಡ್ ಇದು ಅಷ್ಟೇ ಯಾವುದೋ ಫಂಕ್ಷನ್ಗೆ ಅಂತಲೇ ತೊಗೊಂಡಿದ್ದು. 4th ಬ್ಲಾಕಲ್ಲಿ ನೋಡಿದೆ, ಅರ್ಜೆಂಟಾಗಿ ಬೇಕಿತ್ತು ಒಂದು ಫಂಕ್ಷನ್ಗೆ ಮತ್ತು ಶೂಟಿಂಗಿಗೂ ಬೇಕಿತ್ತು, ಹಾಗಾಗಿ ತೊಗೊಂಡು. ಇದೊಂಥರ ಸೆಟ್ಟು. ಇದು ಲಾಂಗ್ ಚೈನು, ಶಾರ್ಟ್ ಚೈನು, ಇಯರಿಂಗು ಆ್ಯಂಡ್ ಇದೊಂದು ಬೈತಲೆ ಬೊಟ್ಟು, ಇದೊಂದು ಸೆಟ್ಟು. ಇದು ಚೋಕರು. ಇದಕ್ಕೆ 2 ಇಯರಿಂಗ್ಸ್ ಬರುತ್ತೆ, ಒಂದು ದೊಡ್ಡದು, ಇದೊಂದು ಚಿಕ್ಕದು. ಇದನ್ನು ನಾನು ಇಯರಿಂಗ್ಸ್ ಯೂಸ್ ಮಾಡಿದ್ದೀನಿ ಸೀತಾರಾಮಲ್ಲಿ, ಈ ಚೋಕರ್ ಯೂಸ್ ಮಾಡಿಲ್ಲ ಇನ್ನು. ಸೊ ಮೇ ಬಿ ನೋಡೋಣ. ಇಲ್ಲಿ ನನ್ನ ಹೆಸರಿಂದೇ ಒಂದು ಚೇನ್ ಇದೆ, ನೀವು ನೋಡ್ಬೋದು, ಮೇಘನ್ ಅಂತ ಲೆಟರ್ಸು, ಅದ್ರದ್ದು ಒಂದು ಚೇನ್ ಇದೆ ಇದು. ಆ್ಯಂಡ್ ಇದೆಲ್ಲ ವೆಸ್ಟರ್ನ್ ಜ್ಯುವೆಲ್ರಿ ಕಲೆಕ್ಷನ್, ಸಿಂಪಲ್ ಚೇನ್ಸ್ ಅಷ್ಟೇ. ಇದೆಲ್ಲ ನಾನು ಮೀಶೋಲ್ ಆರ್ಡರ್ ಮಾಡಿದ್ದು. ಇದು ನಾನು ನನ್ನ ಬರ್ಡೇಗೆ ತಗೊಂಡಿದ್ದು. ಹ್ಯಾಪಿ ಬರ್ಡೇ ಟು ಯು. ಸೊ ಇದಾಗಿತ್ತು ನನ್ನ ನೆಕ್ಲೆಸ್ ಕಲೆಕ್ಷನ್ಸ್, ಟ್ರೆಡಿಷನಲ್ ಆ್ಯಂಡ್ ವೆಸ್ಟರ್ನ್. ಅದಾದಮೇಲೆ ನಾನು ನಿಮಗೆ ನನ್ನ ರಿಂಗ್ ಕಲೆಕ್ಷನ್ ತೋರಿಸ್ತೀನಿ. ಆ್ಯಂಡ್
watch, belt and bangles. Oh my god, lot more to go. Come, let's see. So next upcoming is my bangles collection. ಇದು ಕಂಪ್ಲೀಟ್ ಟ್ರೆಡಿಷನಲ್ ಬ್ಯಾಂಗಲ್ಸ್, ಇದರಲ್ಲಿ ಒಂದು 2 ವೆಸ್ಟರ್ನ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದರೆ ನಾನು ಸೀತಾರಾಮ ಟೈಮಲ್ಲೇ ತೊಗೊಂಡಿತ್ತು. ಸಿಂಗಲ್ ಬ್ರೇಸ್ಲೆಟ್ಸ್ ಎಲ್ಲ ವಾಚ್ಗೆ ಹಾಕೊಳ್ಳೋ ಅಂಥದ್ದು. ಸ್ವಲ್ಪ ಪೋಕಿ ಇದೆ. ಸ್ಟೋರೇಜ್ ಸ್ಪೇಸಸ್ ಎಲ್ಲ ನಾನು ತೊಗೊಂಡಿದ್ದು ಇಲ್ಲೇ ಫುಟ್ಪಾತಲ್ಲಿ. ನನ್ನ ಕಂಪ್ಲೀಟ್ ಲೈಫ್ ನಾನು ಜಯನಗರಲ್ಲಿ ಸ್ಪೆಂಡ್ ಮಾಡಿರೋದ್ರಿಂದ ಎಲ್ಲ ಅಲ್ಲೇ. ಇದು ನನ್ನ ಬ್ಯಾಂಗಲ್ ಕಲೆಕ್ಷನ್. ಇದು ನನಗೆ ಯಾರೋ ಗಿಫ್ಟ್ ಮಾಡಿದ್ದು ಅನಿಸುತ್ತೆ. ನಮ್ಮ ಮನೆ ಕೆಳಗಡೆ ಬಾಡಿಗೆಗಿದ್ರು, ಅವ್ರು ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು. ಇದಲ್ಲ, ಇನ್ನೊಂದು. ಇದು ನಾನೇ ತಗೊಂಡಿದ್ದು. ಇಲ್ಲಿ ನೋಡಿದ್ರೆ ಇದೆಲ್ಲ ನಾನು ಬೇಸಿಕ್ಲಿ ಬ್ಯಾಂಗಲ್ಸ್ ತಗೊಂಡಿರೋದು ಯಾವಾಗ ಅಂದರೆ ಒಂದು ಸೀರೆಗೋ ಇಲ್ಲ ಡ್ರೆಸ್ಗೋ, ಒಂದು ಫಂಕ್ಷನ್ಗೆ ಅಥವಾ ನಮ್ಮ ಮನೇಲಿ ನನ್ನ ಕಸಿನ್ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಎಲ್ಲರೂ ಮದುವೆಗಳಿಗೆ ಬಟ್ಟೆಗಳು ತಗೋತಿರ್ತೀವಲ್ಲ, ಸೊ ಅದಕ್ಕೆ ಮ್ಯಾಚಿಂಗ್ ಬಳೆಗಳು ಅಂತ ನಾನು ಒಂದೊಂದಕ್ಕೆ ಆ ಥರ ಬಳೆಗಳು ಸೆಟ್ ಆಗಿರೋದು. ಇವಾಗ ಸಿಕ್ಕಾಪಟ್ಟೆ ಮಿಕ್ಸ್ ಆಗಿದೆ, ಯಾಕಂದರೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕೋತಾ ಇರ್ತೀವಿ. ನನಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡಿ ಯೂಸ್ ಮಾಡಿರೋದ್ರಿಂದ ಇಟ್ಸ್ ಆಲ್ ಶಫಲ್ಡ್ ಅಪ್. ಇದೆಲ್ಲ ನೋಡಿ ಒಂಥರ ಇದೆಲ್ಲ ನೋಡಿ ಸಿಲ್ವರ್ ಜ್ಯುವೆಲ್ರಿ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕಡಾ ಥರ 2. ಇದೆಲ್ಲ ನಿಮಗೆ ಸಲ್ವಾರ್ಗೆಲ್ಲ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಸ್ಯಾರಿಗೂ ಕೂಡ ಯೂಸ್ ಮಾಡ್ಬೋದು. ಇದು 1 ಬ್ರೇಸ್ಲೆಟ್ ಥರ. ಇದು ನನ್ನ ಅಳಿಯ ಹಿಂಗೆ ಕತ್ತಿಗೆಲ್ಲ ಹಾಕೊಂಡ್ಬಿಟ್ಟು ಲೂಸ್ ಮಾಡಿ ಇಟ್ಬಿಟ್ಟಿದ್ದಾನೆ, ಅದಕ್ಕೆ ಅದೊಂಥರ ಗ್ರಿಪ್ ಇಲ್ದಂಗೆ ಆಗ್ಬಿಟ್ಟಿದೆ. ಇದು ಎಷ್ಟು ಚೆನ್ನಾಗಿತ್ತು. ಇದು ನಾನು ಉದಯ್ಪುರಲ್ಲೆಲ್ಲೋ ತೊಗೊಂಡಿತ್ತು. ಐ ಥಿಂಕ್ ದೀಸ್ ಆರ್ ಫ್ರಮ್ ಜೈಪುರ್, ಉದಯ್ಪುರ್. ಈ ಅಷ್ಟು ಕಲೆಕ್ಷನ್ಸು ಅಲ್ಲಿಂದಾನೇ ಬಂದಿದ್ದು ನನ್ನ ಹತ್ರ. ಇದೊಂದು ಸ್ವೀಟ್ ಮೆಮರಿ. ಈ ಬ್ರೇಸ್ಲೆಟ್ ಬಗ್ಗೆ ಐ ಥಿಂಕ್ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದು ನನ್ನ ಗೌನ್ಗೆ. ಇದು ಅದೇ ಟೈಮಲ್ಲಿ ತೊಗೊಂಡಿದ್ದು. ಆಲ್ರೆಡಿ ಪಾಪ ಇದ್ರದ್ದು ಇದು ಮುರಿದೋಗ್ಬಿಟ್ಟಿದೆ ನೋಡಿ. ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೋ, ಇಲ್ಲ ನನ್ನ ಬರ್ಡೇಗಲ್ಲ, ಈಶಾ ಫೌಂಡೇಶನಿಂದ ತಂದಿದ್ದು ಇದು ಬ್ರೇಸ್ಲೆಟ್ಟು. ಸೊ ಐ ಹ್ಯಾವ್ ಕೆಪ್ಟ್ ದಟ್ ಆಸ್ ಅ ಮೆಮರಿ. ಇದೊಂದು ಗೋಲ್ಡ್ ಕಡ, ಸಿಂಗಲ್ ಕಡ ಇದೆ ನೋಡಿ ನನ್ನ ಹತ್ರ. ಆ್ಯಂಡ್ ಇಲ್ಲಿ ಬಂದರೆ ದಿಸ್ ಆರ್ ಆಲ್ ಸ್ಯಾರಿಗೆ ನಾನು ಮಾಡ್ಕೊಂಡಂಥ ತಗೊಂಡಂಥ ಬಳೆಗಳು. ಬಟ್ ಇವಾಗೆಲ್ಲ ನಿಮ್ಗೆ ಹೇಳಿದಾಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿದೆ. ಕೆಲವೊಂದು ಇಲ್ಲಿದೆ ನೋಡಿ, ಇದೆಲ್ಲ ಒಂದು ಸೆಟ್ ಮಾಡಿಕೊಡ್ತಾರಲ್ಲ ಸ್ಯಾರಿಗೆ ಮ್ಯಾಚಿಂಗು, ಅದು ಆ ಥರ ಮಾಡಿಸ್ಕೊಂಡು ತೊಗೊಂಬಂದಿರೋದು. ಬಟ್ ಇವಾಗೆಲ್ಲ ಶಫಲ್ಡ್ ಅಪ್ ಆಗಿದೆ. ಆ್ಯಂಡ್ ಈ ಕಡೆ ಬಂದರೆ ಕಂಪ್ಲೀಟ್ ಬ್ರೇಸ್ಲೆಟ್ ಕಲೆಕ್ಷನ್ ಫಾರ್ ವೆಸ್ಟರ್ನ್ ವೇರ್. ನೀವು ಗೌನ್ಸ್ಗೆ, ಟಾಪ್ಸ್ಗೆ, ವೆಸ್ಟರ್ನ್ ವೇರ್ ಡ್ರೆಸ್ಸಸ್ಗೆಲ್ಲ ನೀವು ಈ ಥರ ಕಲೆಕ್ಷನ್ಸ್ನ ಹಾಕೋಬೋದು. ಇದೆಲ್ಲ ಹಿಂಗಿದೆ, ಸಿಂಪಲ್ ಬಟರ್ಫ್ಲೈ. ಕೆಲವೊಂದು ಆರ್ ಫ್ರಮ್ ಅರ್ಬ್ಯಾನಿಕ್ ಆ್ಯಂಡ್ ಇನ್ನು ಕೆಲವು ಇಲ್ಲೇ ಲೋಕಲಲ್ಲೆಲ್ಲೋ ಅಂಗಡಿಲಿ ತೊಗೊಂಡಿದ್ದು ಅನಿಸುತ್ತೆ. ಬಟ್ ಮೋಸ್ಟ್ ಆಫ್ ದೆಮ್ ಇಲ್ಲಿ ಅರ್ಬ್ಯಾನಿಕ್ಕಿಂದನೇ ನಾನು ತೊಗೊಂಡಿದ್ದೀನಿ. ಇದು ವಾಚ್ಗಳಿಗೂ ಯೂಸ್ ಮಾಡ್ಬೋದು ನೀವು. ಈ ಥರ ಬೆಲ್ಟ್ ಅಲ್ಲದೆ ಆ ಸಿಲ್ವರ್ ಕೇಸ್ದು ಆ್ಯಂಡ್ ಗೋಲ್ಡನ್ದು ಇದೆಲ್ಲ ಹಾಕ್ತಿರಲ್ಲ, ಅವಾಗ ಈ ಥರದ್ದೆಲ್ಲ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕ್ಲಾಸಿಯಾಗಿ ಕಾಣುತ್ತೆ. ಆ್ಯಂಡ್ ಇದರಲ್ಲೆಲ್ಲ ನಾನು ತುಂಬ ಯೂಸ್ ಮಾಡಿದ್ದೀನಿ ಪ್ರಿಯನ್ ಕ್ಯಾರೆಕ್ಟರ್ಗೆ. ಶಿ ಸೋ ಫುಲ್ ಆಫ್ ಲೈಫ್, ಶಿ ನೀಡ್ಸ್ ಅ ಲಾಟ್ ಆಫ್ ಆಕ್ಸರೀಸ್ ಆಸ್ ವೆಲ್. ಸೊ ಬ್ಯಾಂಗಲ್ ಕಲೆಕ್ಷನ್ನ ನೋಡಿದಾಯಿತು. ನೆಕ್ಸ್ಟ್ ಬರ್ತಿದೆ ನನ್ನ ಬೆಲ್ಟ್ಸ್ ಹಾಗೂ ರಿಂಗ್ಸ್ ಕಲೆಕ್ಷನ್. ಬಂತು ನೋಡಿ ನನ್ನ ಬೆಲ್ಟ್ಸ್ ಹಾಗೂ ನನ್ನ ರಿಂಗ್ಸ್ ಎಲ್ಲ ಈ ಬಾಕ್ಸಲ್ಲಿದೆ. ಸೊ ಅಷ್ಟು ರಿಂಗ್ಸ್ನು ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಬೆಲ್ಟ್ಸ್. ಈ ಬೆಲ್ಟ್ಸ್ ಎಲ್ಲ ನಾನು ಅಗೇನ್ ಕ್ರೆಡಿಟ್ಸ್ ಟು ಸೀತಾರಾಮ. ತುಂಬ ಡ್ರೆಸ್ಗಳನ್ನ ಹಾಕ್ತಿದ್ನಲ್ಲ, ಆ ಡ್ರೆಸ್ಸು ಪ್ಲೇನಾಗಿ ಕಾಣಿಸ್ಬಾರ್ದು ಅಂತ ನಾನು ಈ ಥರದ್ದೆಲ್ಲ ಬೆಲ್ಟ್ಸ್ ತೊಗೋತಾ ಇದ್ದಿದ್ದು. ಇದು ಇಸ್ ಫ್ರಮ್ ಅಮೆಝಾನಲ್ಲೇ ತೊಗೊಂಡಿರೋದು ಇವೆಲ್ಲ ನಾನು. ಇದರಲ್ಲೇ ಸೇಮ್ ಪ್ಯಾಟರ್ನಲ್ಲಿ ಕಲರ್, ಒಂದು ಬ್ರೌನು ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಬ್ರೌನ್ ಬ್ಲ್ಯಾಕ್, ದಿಸ್ ಒನ್ ಬ್ರೌನ್ ಸಿಲ್ವರ್ ಗೋಲ್ಡ್. ಈ ಥರದ್ದಿದ್ರೆ ನನಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ನಾನು ಜಾಸ್ತಿ ನ್ಯೂಟ್ರಲಿಶೇ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಮ್ಯಾಚ್ ಆಗಬೇಕು, ಅದೊಂದೇ ನನ್ನ ಮೇನ್ ಕನ್ಸರ್ನು. ಯಾಕೆಂದರೆ 50 ಬೆಲ್ಟ್ ಇಟ್ಕೊಳ್ಳೋಕ್ಕಾಗಲ್ಲ ಗುರು. ನಾನು 4-5 ತೊಗೊಂಡು ಅದನ್ನೆಲ್ಲದಕ್ಕೂ ಮ್ಯಾಚ್ ಮಾಡಬೇಕು. ನಾನು ಜೀನ್ಸ್ ಹಾಕಲಿ ಅಥವಾ ಈ ಥರ ಟ್ರೌಸರ್ಸ್ ಹಾಕಲಿ ಅಥವಾ ಡ್ರೆಸ್ಸಸ್ ಹಾಕಲಿ, ಅಷ್ಟಕ್ಕೂ ಮ್ಯಾಚ್ ಆಗಬೇಕು. ಬೆಲ್ಟದ ಇನ್ನೊಂದೇನು ಅಂದರೆ ಇಟ್ಸ್ ಎಲಾಸ್ಟಿಕ್ ಇಲ್ಲಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಕೂಡ ಹಿಂಗೆ ಹೋಗುತ್ತೆ. ಇದನ್ನು ಯೂಸ್ ಮಾಡಿರೋದೇ ನನ್ನ ಸೀತಾರಾಮ ಶೂಟ್ಗೆ. ಇನ್ನೊಂದು ವೀಡಿಯೋಲಿ ಯಾವಾಗ ಅಂದರೆ ನಮ್ಮ ಅಮ್ಮನ ಜೊತೆ ಒಂದು ವೀಡಿಯೋ ಮಾಡಿದ್ದೀನಿ, ಟೇಕಿಂಗ್ ಮೈ ಮಾಮ್ ಔಟ್, ಮಾಮ್ಸ್ ಡೇ ಔಟ್. ಏನು ವೀಡಿಯೋ ಹೆಸರದು? ಸೊ ನಾನು ಡೇ ಔಟ್ ವಿತ್ ಮೈ ಅಮ್ಮ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಒಂದು ಬ್ಲೂ ಡ್ರೆಸ್ ಹಾಕಿದ್ದೀನಿ. ಆ ಬ್ಲೂ ಡ್ರೆಸ್ಗೆ ಐ ಓನ್ ದಿಸ್ ಬೆಲ್ಟ್. ಸೊ ನಿಮಗೆ ಒಂದು ಐಡಿಯಾ ಬರಬೇಕು ಅಂದರೆ ಯು ವಿಲ್ ಗೆಟ್ ದಟ್ ಐಡಿಯಾ. ಆ್ಯಂಡ್ ಇಲ್ಲಿ ಬಂದರೆ ಇಟ್ಸ್ ಮೈ ಕಂಪ್ಲೀಟ್ ರಿಂಗ್ ಕಲೆಕ್ಷನ್. ಇದರಲ್ಲಿ ಕಂಪ್ಲೀಟ್ ಸಿಲ್ವರ್ ಕಲರ್ದು ರಿಂಗ್ಸ್ ಹಾಕಿದ್ದೀನಿ, ಇದರಲ್ಲಿ ಕಂಪ್ಲೀಟ್ ಗೋಲ್ಡ್ ಕಲರ್ ರಿಂಗ್ಸ್ ಹಾಕಿದ್ದೀನಿ. ಇದಾಗಿತ್ತು ನನ್ನ ಕಂಪ್ಲೀಟ್ ಆಕ್ಸೆಸರೀಸ್ ಕಲೆಕ್ಷನ್. ಒಂದು ಅಂಗಡಿನೇ ಇಡ್ಬೋದು ಅನಿಸುತ್ತೆ ನಾನು, ಅಷ್ಟು ಆಕ್ಸೆಸರೀಸ್ ಇದೆ. ಎಲ್ಲ ನನ್ನ ಶೂಟಿಂಗ್, ನನ್ನ ಸೀರಿಯಲ್ಗಳಿಗೆ ಆ್ಯಂಡ್ ನನ್ನ ಕಸಿನ್ ಮದುವೆಗಳಿಗೆ ಥ್ಯಾಂಕ್ ಯು. ಇಷ್ಟೆಲ್ಲ ಆಕ್ಸೆಸರೀಸ್ ನಾನು ನಿಮ್ಮಿಂದನೇ ಪರ್ಚೇಸ್ ಮಾಡಿರೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.
What, Chumka?